ಹಾಯ್, ನಾನು ನಿಮ್ಮ ಪುಷ್ಪಾ ಪ್ರವಿ. ನೆನ್ನೆ ಶೆಡ್ ಕನ್ಸ್ಟ್ರಕ್ಷನ್ದು ಒಂದು ವಿಡಿಯೋ ಹಾಕಿದ್ದೆ. ಅದಕ್ಕೆ ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರಾ, ಡೌಟ್ಸ್ ಕೇಳಿದ್ದೀರಾ. ಬಟ್ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಶೆಡ್ ಮೆಜರ್ಮೆಂಟ್ ಎಷ್ಟಿದೆ ಮತ್ತು ಎಷ್ಟು ಮರಿ ಸಾಕ್ಬೋದು, ಏನು ಫುಡ್ ಕೊಡ್ತಾಯಿದ್ದೀರಾ, ಯಾವ ಬ್ರೀಡ್ಸ್ ಹಾಕಿದ್ದೀರಾ. ಶೆಡ್ಗೆ ಅಮೌಂಟು 5 ಲಕ್ಷ ಆಗಿದೆ. ಮೆಜರ್ಮೆಂಟು 21 ಅಡಿ ಅಗಲ ಮತ್ತು 41 ಅಡಿ ಉದ್ದ ಇದೆ. ನಾಟಿ ಕೋಳಿ ಬಿಟ್ಟಿದ್ದೀರಾ ಅಂತ ಕೇಳಿದ್ದೀರಾ. ಇನ್ನೂ ಬಿಟ್ಟಿಲ್ಲ, ನೆಕ್ಸ್ಟು ಬಿಡ್ತೀವಿ ನೆಕ್ಸ್ಟ್ ಮಂತು. ಅಡಿಕೆ ದೆಬ್ಬೆ ಹಾಕಿದ್ದೀರಾ, ಕಾಲು ಸಿಗಾಕೊಳುತ್ತೆ ಬ್ರೋ ಅಂತ ಹೇಳಿದ್ದೀರಾ. ಹೌದು, ಕಾಲು ಸಿಗಾಕೊಳ್ತಿದೆ. 2 ಬ್ಯಾಚ್ ಆದಮೇಲೆ ಮ್ಯಾಟ್ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀವಿ. ಕಡಲೆಬಳ್ಳಿನ ನಾವು ಒಂದು ವಾರಕ್ಕಾಗೋಷ್ಟು ಒಂದೇ ದಿನ ಕಟ್ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊತೀವಿ. ಒಂದು 3-4 ಡ್ರಮ್ ಕಟ್ ಮಾಡಿದ್ರೆ ಸಾಕು, ನಮಗೆ ಒಂದು ವಾರ ಬರುತ್ತೆ. ಫುಡ್ ಏನು ಕೊಡ್ತೀರಾ ಅಂತ ಕಮೆಂಟ್ ಮಾಡಿದ್ದೀರಾ. ಫುಡ್ಡು ಬೆಳಗ್ಗೆ ನಾವು 9 ಗಂಟೆಗೆ ಕೋಳಿ ಫೀಲ್ಡ್ ಕೊಡ್ತೀವಿ. ಏನಕ್ಕೆ ಅಂದರೆ ಮರಿ ಶೈನಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು. ನಾವು ತೊಗೊಂಬಂದಾಗ ಮರಿ 8 kg 9 kg ಇತ್ತು. ಈಗ ವೆಯ್ಟ್ ಜಾಸ್ತಿ ಆಗಿದೆ. ಮತ್ತು 11 ಗಂಟೆಗೆ ಕಡಲೆಬಳ್ಳಿ ಕೊಡ್ತೀವಿ. ಮಧ್ಯಾಹ್ನದ ಹೊತ್ತು ಸ್ವಲ್ಪ ಹೊತ್ತು ಬಿಸಿಲಿಗೆ ಬಿಡ್ತೀವಿ, ಏಕೆಂದರೆ ಚಳಿ ಜಾಸ್ತಿ ಇರೋದ್ರಿಂದ. ನಮ್ಮ ಹತ್ರ ಎಲ್ಲ ಬರೀ ಟಗರು ಮರಿನೇ ಇರೋದು. ಇದ್ರ ಬ್ರೀಡ್ ನೇಮು ಎಳಗ ಅಂತ. ನಮಗೆ ಒಂದು ಮರಿಗೆ 6,300 ರೂಪಾಯಿ ಬಿದ್ದಿತ್ತು. ಅಲ್ಲಿಗೆ 30 ಮರಿಗೆ 1,89,000 ಆಗಿತ್ತು ಟೋಟಲ್ಲು. ಈ ಶೆಡ್ಡಲ್ಲಿ ಟೋಟಲ್ 100 ಮರಿ ಸಾಕ್ಬೋದು. ನಾವು ನೆಕ್ಸ್ಟ್ ಬ್ಯಾಚು 60 ಮರಿ ಬಿಡಬೇಕು ಅಂದ್ಕೊಂಡಿದ್ದೀವಿ. ಮತ್ತು 3:15ಗೆ ಜೋಳ, ಫೀಲ್ಡು, ಚಕ್ಕೆ ಬೂಸ ಮಿಕ್ಸ್ ಮಾಡಿ ಕೊಡ್ತೀವಿ. ಮತ್ತು ಸಂಜೆ 6 ಗಂಟೆಗೆ ಕಡಲೆಬಳ್ಳಿನ ಕೊಡ್ತೀವಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.